ಕಾರ್ಡ್ನ ಬಗ್ಗೆ ಒಂದು ದೊಡ್ಡ ಅಪ್ಡೇಟ್ ಬಂದಿದೆ. ಇನ್ನು ಮುಂದೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಲಲ್ಲ, ಹೊಸ ವ್ಯವಸ್ಥೆ ಕಡ್ಡಾಯವಾಗುತ್ತಾ? ಈ ಒಂದು ಕಾರ್ಡ್ ಇದ್ರೆ ಮಾತ್ರ ನಿಮಗೆ ಫ್ರೀ ಟಿಕೆಟ್ ಸಿಗುತ್ತೆ. ಹಾಗಾದ್ರೆ ಈಗ ಕೂಡಲೇ ನೀವು ಏನ್ ಮಾಡಬೇಕು? ಯಾವ್ದಪ್ಪ ಕಾರ್ಡು? ಕಾರ್ಡ್ಗೆ ಅಪ್ಲೈ ಮಾಡೋದು ಹೇಗೆ? ಸಿಎಂ ಹೊಸ ರೂಲ್ಸ್ ಏನು? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಇದೊಂದು ಅಪ್ಡೇಟೆಡ್ ವಿಡಿಯೋ ಆಗಿರುತ್ತೆ. ಮಹಿಳೆಯರೆಲ್ಲರೂ ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ ಬಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಎಸ್ ಮಹಿಳೆಯರೇ, ಇದುವರೆಗೆ ಆಧಾರ್ ಕಾರ್ಡ್ ಅನ್ನ ತೋರಿಸಿ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದಂತ ಮಹಿಳೆಯರಿಗೆ ಈಗ ಒಂದು ಹೊಸ ನಿಯಮ ಬರ್ತಾ ಇದೆ. ಶಕ್ತಿ ಯೋಜನೆ ನಿಲ್ಲುತ್ತಾ ಅನ್ನುವಂತ ಆತಂಕದ ಮಧ್ಯೆ ಸರ್ಕಾರ ಈಗ 3 ಕೋಟಿಗೂ ಹೆಚ್ಚು ಜನರಿಗೆ ಈ ಒಂದು ಕಾರ್ಡ್ ನೀಡೋದಕ್ಕೆ ಮುಂದಾಗಿದೆ. ಹಾಗಾದ್ರೆ ಈ ಕಾರ್ಡ್ ಸಂಪೂರ್ಣ ಉಚಿತನ? ಪುರುಷರಿಗೂ ಕೂಡ ಈ ಕಾರ್ಡ್ ಅನ್ನ ಕೊಡ್ತಾರಾ? ಈ ಶಕ್ತಿ ಯೋಜನೆಯಲ್ಲಿ ಏನೇನ್ ಬದಲಾವಣೆಯಾಗಿದೆ? ಹೊಸ ರೂಲ್ಸ್ ಏನೇನ್ ಬಂದಿದೆ? ಇವೆಲ್ಲದರ ಬಗ್ಗೆ ಡಿಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಸೊ ರಾಜ್ಯದಲ್ಲಿ ಸರ್ಕಾರ ಬದಲಾದ ಬಳಿಕ ಗೃಹಲಕ್ಷ್ಮಿ ಆಗಿರ್ಬೋದು, ಶಕ್ತಿ ಸೇರಿದಂತೆ ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಾಕಷ್ಟು ಡಿಸ್ಕಷನ್ಗಳು ನಡೀತಾ ಇದೆ. ಸ್ಟಾಪ್ ಆಗುತ್ತಾ ಏನು ಅಂತ ಹೇಳ್ಕೊಂಡು ಇದರ ಮಧ್ಯೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಸೌಲಭ್ಯ ನೀಡ್ತಿರುವಂತ ಶಕ್ತಿ ಯೋಜನೆಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಒಂದು ದೊಡ್ಡ ನಿರ್ಧಾರವನ್ನ ಕೈಗೊಂಡಿರುವಂತದ್ದು. ಇನ್ನು ಮುಂದೆ ಶಕ್ತಿ ಯೋಜನೆಯ ಫಲಾನುಭವಿಗಳಿಗೆ ಸ್ಮಾರ್ಟ್ ಕಾರ್ಡ್ ಅನ್ನ ವಿತರಿಸೋದಕ್ಕೆ ಸಾರಿಗೆ ಇಲಾಖೆ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಸೊ ಈ ಕಾರ್ಡ್ ಮೂಲಕ ಮಹಿಳೆಯರಿಗೆ ಉಚಿತ ಪ್ರಯಾಣ ಸೌಲಭ್ಯ ಕಂಟಿನ್ಯೂ ಆಗುತ್ತೆ ಸ್ನೇಹಿತರೆ. ಜೊತೆಗೆ ಈ ಯೋಜನೆ ಇನ್ನಷ್ಟು ಪಾರದರ್ಶಕವಾಗಿ ಅಂದ್ರೆ ಟ್ರಾನ್ಸ್ಪರೆಂಟ್ ಆಗಿ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಆಧಾರ್ ಕಾರ್ಡ್ ಅನ್ನ ನೀವು ತೋರಿಸಿದ್ರೆ ಟಿಕೆಟ್ ಫ್ರೀ ಸಿಗಲ್ಲ. ಹಾಗಾದ್ರೆ ಸಂಪೂರ್ಣ ಮಾಹಿತಿ ಈ ಶಕ್ತಿ ಕಾರ್ಡ್ಗೆ ಹೇಗೆ ಅಪ್ಲೈ ಮಾಡಬೇಕು, ಸೊ ಇದರಿಂದ ಏನ್ ಯೂಸು, ಪುರುಷರಿಗೂ ಕೂಡ ಇದು ಯೂಸ್ ಆಗುತ್ತೆ, ಇವೆಲ್ಲದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಈ ಸ್ಮಾರ್ಟ್ ಕಾರ್ಡ್ ಯಾಕೆ? ಸೊ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಡಿ ಕೆ ಶಿವಕುಮಾರ್ ಅವರು ಹಿರಿಯ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನ ನಡೆಸಿದ್ದಾರೆ. ಈ ಸಭೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವಂತ ಈ ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಜವಾದ ಅರ್ಹರಿಗೆ ತಲುಪಬೇಕು ಅನ್ನುವಂತ ಸೂಚನೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಫಲಾನುಭವಿಗಳ ಸಂಪೂರ್ಣ ಮಾಹಿತಿಯನ್ನ ಸಂಗ್ರಹಿಸೋದಕ್ಕೆ ಸರ್ಕಾರ ಈಗ ರೆಡಿ ಆಗಿದೆ. ಅಂದ್ರೆ ಸರ್ಕಾರದ ಉದ್ದೇಶ ಯೋಜನೆಯ ಪ್ರಯೋಜನವನ್ನ ನಿಜವಾದ ಅರ್ಹರಿಗೆ ಮಾತ್ರ ತಲುಪುವಂತೆ ಮಾಡುವಂಥದ್ದು. ಅಂದ್ರೆ ತುಂಬಾ ದುರ್ಬಳಕೆ ಆಗ್ತಿದೆ ಅನ್ನುವಂಥದ್ದು ಸರ್ಕಾರದ ಒಂದು ಅಭಿಪ್ರಾಯ. ಸೊ ಮುಂದಿನ ಹಂತವಾಗಿ ಶಕ್ತಿ ಯೋಜನೆಯ ಫಲಾನುಭವಿಗಳಿಗೆ ಸ್ಮಾರ್ಟ್ ಕಾರ್ಡ್ ಅನ್ನ ವಿತರಿಸೋದಕ್ಕೆ ಸರ್ಕಾರ ಈಗ ರೆಡಿ ಮಾಡ್ಕೊಂಡಿರುವಂಥದ್ದು. ಸೊ ಸ್ನೇಹಿತರೆ, ನಾನಿವತ್ತು ಪ್ರಜಾವಾಣಿ ಪೇಪರ್ ಅನ್ನ ನೋಡ್ತಿದ್ದಾಗ ಇಲ್ಲಿ ಮುಖ್ಯವಾಗಿ ಮಾತಾಡಿರುವಂತದ್ದು ಸಚಿವ ಭೈರತಿ ಸುರೇಶ್ ಅವರು. ಏನ್ ಹೇಳಿದ್ರು? ನೂತನ ಸಾರಿಗೆ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಭೈರತಿ ಸುರೇಶ್ ಅವರು ವಿಧಾನಸೌಧದಲ್ಲಿ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಿದ್ರು. ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದ್ದಾರೆ. ಸೊ ಇಲ್ಲಿ ಶಕ್ತಿ ಯೋಜನೆಯನ್ನ ಇನ್ನಷ್ಟು ಪರಿಣಾಮಕಾರಿಯಾಗಿ ಜಾರಿಗೆ ತರೋದಕ್ಕೆ ಮಹಿಳೆಯರಿಗೆ ಸ್ಮಾರ್ಟ್ ಕಾರ್ಡ್ ಅನ್ನ ನೀಡಲಾಗುತ್ತೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅಷ್ಟೇ ಅಲ್ಲ, ರಾಜ್ಯದ 3 ಕೋಟಿಗೂ ಹೆಚ್ಚು ಜನರಿಗೆ ಈ ಸ್ಮಾರ್ಟ್ ಕಾರ್ಡ್ ಅನ್ನ ವಿತರಿಸುವಂತ ಯೋಜನೆ ಇದೆ ಅಂತ ಹೇಳಿದ್ದಾರೆ. ಸೊ ಮಹಿಳೆಯರಿಗೆ ಈ ಕಾರ್ಡ್ ಸಂಪೂರ್ಣ ಫ್ರೀ ಆಗಿರುತ್ತೆ. ಆದ್ರೆ ಪುರುಷರಿಗೆ ಇದೇ ಮಾದರಿಯ ಕಾರ್ಡ್ ಅನ್ನ ನೀಡಲಾಗುತ್ತೆ. ಹಾಗಾದ್ರೆ ನೀವು ಕೇಳ್ಬೋದು, ಮೇಡಮ್ ಏನು ನಮಗೂ ಕೂಡ ಫ್ರೀನಾ ಅಂತ ಹೇಳ್ಕೊಂಡು. ಸೊ ಇಲ್ಲಿ ಪುರುಷರಿಗೆ ಯಾಕೆ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ತಾ ಇದ್ದಾರೆ? ಸೊ ಇದರಲ್ಲಿ ಸಾಕಷ್ಟು ಜನರಿಗೆ ಪ್ರಶ್ನೆ ಬಂದಿರುವಂತದ್ದು. ಸೊ ಮಹಿಳೆಯರಿಗೆ ಉಚಿತ ಪ್ರಯಾಣಕ್ಕಾಗಿ ಸ್ಮಾರ್ಟ್ ಕಾರ್ಡ್ ಅನ್ನ ನೀಡ್ತಾ ಇದ್ದಾರೆ. ಸೊ ಪುರುಷರಿಗೆ ಮೆಟ್ರೋ ಕಾರ್ಡ್ ಇದೆಯಲ್ವಾ, ಅದೇ ತರ ರೀಚಾರ್ಜ್ ಕಾರ್ಡ್ ನೀಡುವಂತ ಯೋಜನೆಯನ್ನ ಒಂದು ಡಿಸೈನ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ನಮ್ಮ ಮೆಟ್ರೋ ಕಾರ್ಡ್ ಹೇಗೆ ಕೆಲಸ ಮಾಡುತ್ತೋ ಅದೇ ರೀತಿ ಈ ಕಾರ್ಡ್ ಅಲ್ಲೂ ಮುಂಚಿತವಾಗಿ ನೀವು ಹಣವನ್ನ ರೀಚಾರ್ಜ್ ಮಾಡ್ಕೊಳ್ಬಹುದು. ನಂತರ ಬಸ್ಸಿಗೆ ಹತ್ತಿದಾಗ ಟಿಕೆಟ್ಗೆ ಬೇಕಾದಂತಹ ಹಣ ನೇರವಾಗಿ ಕಾರ್ಡ್ ನಿಂದ ಕಟ್ ಡೌನ್ ಆಗುತ್ತೆ. ಹೀಗಾಗಿ ಪ್ರತಿದಿನ ಚಿಲ್ಲರೆ ಹುಡುಕುವಂತ ಸಮಸ್ಯೆ ಆಗಿರ್ಬೋದು, ಕಂಡಕ್ಟರ್ಗಳಿಗೂ ಇದರಿಂದ ಈಸಿ, ಪ್ರಯಾಣಿಕರಿಗೂ ಅನುಕೂಲ. ಸ್ಕ್ಯಾನ್ ಮಾಡ್ತೀವಿ ಅಂತಂದ್ರೆ ಅಕೌಂಟ್ ಅಲ್ಲಿ ದುಡ್ಡಿಲ್ಲ ಅನ್ನುವಂತ ಸಮಸ್ಯೆ, ಇದೆಲ್ಲದಕ್ಕೂ ಕೂಡ ಪರಿಹಾರ. ಸೊ ಈ ಕಾರ್ಡ್ ಸಾಮಾನ್ಯ ಪ್ಲಾಸ್ಟಿಕ್ ಕಾರ್ಡ್ ಆಗಿರೋದಿಲ್ಲ. ಸೊ ಇದರಲ್ಲಿ ವಿಶೇಷ ಚಿಪ್ ಅಳವಡಿಕೆ ಮಾಡಲಾಗುತ್ತೆ. ಸೊ ಈ ಚಿಪ್ ನಲ್ಲಿ ಫಲಾನುಭವಿಗಳ ಮಾಹಿತಿ ಎಲ್ಲವೂ ಕೂಡ ದಾಖಲಾಗಿರುತ್ತೆ. ಅಂದ್ರೆ ಹೆಸರು, ವಿಳಾಸ, ಗುರುತಿನ ಮಾಹಿತಿ ಆಗಿರ್ಬೋದು, ಈ KYC ಡೀಟೇಲ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಈ ಕಾರ್ಡ್ ನಲ್ಲಿ ರೆಡಿ ಇರುತ್ತೆ ಸ್ನೇಹಿತರೆ.
ಸೊ ಇದರಿಂದ ಯಾರು ಪ್ರಯಾಣಿಸ್ತಿದ್ದಾರೆ ಅನ್ನೋದು ಸ್ಪಷ್ಟ ದಾಖಲೆ ಸರ್ಕಾರದ ಬಳಿ ಸಿಗುತ್ತೆ. ಅಂದ್ರೆ ದುರ್ಬಳಕೆ ಆಗ್ತಿದೆ ಅನ್ನುವಂತ ನಿಟ್ಟಿನಲ್ಲಿ ಅದನ್ನ ಕಟ್ ಡೌನ್ ಮಾಡೋದಕ್ಕೆ ಈ ಒಂದು ನಿರ್ಧಾರ ಮಾಡಿದ್ದಾರೆ. ಸೊ ಇಲ್ಲಿ ಮಹಿಳೆಯರೇ ಒಂದು ಗಮನದಲ್ಲಿ ಇಟ್ಕೊಳ್ಳಿ, ನೀವು ಇಷ್ಟು ದಿನ ಒಂದು ಆಧಾರ್ ಜೆರಾಕ್ಸ್ ಅನ್ನ ತೋರಿಸ್ತಾ ಇದ್ರಿ ಅಥವಾ ಆಧಾರ್ ಕಾರ್ಡ್ ಅನ್ನ ತೋರಿಸ್ತಾ ಇದ್ರಿ, ಬಟ್ ಇಲ್ಲಿ ಇನ್ನು ಮುಂದೆ ಕಾರ್ಡ್ ಅನ್ನ ಸ್ವೈಪ್ ಮಾಡಬೇಕು. ಸದ್ಯ ಮಹಿಳೆಯರು ಬಸ್ ನಲ್ಲಿ ಪ್ರಯಾಣ ಮಾಡುವಾಗ ಆಧಾರ್ ಕಾರ್ಡ್ ಅನ್ನ ತೋರಿಸ್ತಾ ಇದ್ರು, ಆಧಾರ್ ತೋರಿಸಿದ ನಂತರ ಕಂಡಕ್ಟರ್ ಟಿಕೆಟ್ ಅನ್ನ ಕೊಡ್ತಾ ಇದ್ರು, 0 ಅಂತ ತೋರಿಸ್ತಾ ಇತ್ತು. ಆದ್ರೆ ಸ್ಮಾರ್ಟ್ ಕಾರ್ಡ್ ಬಂದ ಬಳಿಕ ವ್ಯವಸ್ಥೆ ಕಂಪ್ಲೀಟ್ ಚೇಂಜ್ ಆಗುತ್ತೆ. ಬಸ್ ನಲ್ಲಿರುವಂತಹ ATM ಯಂತ್ರ ಏನಿರುತ್ತೋ ಕಾರ್ಡ್ ಸ್ವೈಪ್ ಮಾಡಬೇಕು, ಅದಾದ ನಂತರ ಟಿಕೆಟ್ ರೆಡಿ ಆಗುತ್ತೆ. ಇದರಿಂದ ಪ್ರಕ್ರಿಯೆ ವೇಗವಾಗಿ ನಡೆಯುತ್ತೆ, ಅಲ್ಲದೆ ಡಿಜಿಟಲ್ ದಾಖಲೆಗಳು ಕೂಡ ನಮಗೆ ಸಿಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನಿಮಗೆ ಪ್ರತಿ ಬಾರಿ ನೀವು ಎಲ್ಲಿ ಟ್ರಾವೆಲ್ ಮಾಡಿದ್ರೆ ಎಲ್ಲ ಕೂಡ ಯಾವ ತರ ಟಿಕೆಟ್ ಸಿಗುತ್ತೋ ಅದೇ ತರ ಸಿಗುತ್ತೆ. ಬಟ್ ಇಲ್ಲಿ ನೀವು ಕೇಳ್ಬೋದು, ಯಾಕೆ ಈ ಕಾರ್ಡ್ ಗಳನ್ನ ತರ್ತಾ ಇದಾರೆ, ಇಷ್ಟು ದಿನ ಈಸಿ ಇತ್ತಲ್ವಾ ಅಂತ ಹೇಳ್ಕೊಂಡು. ಸರ್ಕಾರ ಈ ಸ್ಮಾರ್ಟ್ ಕಾರ್ಡ್ ಅನ್ನ ತರೋದಕ್ಕೆ ಒಂದೇ ಒಂದು ರೀಸನ್, ನಕಲಿ ದಾಖಲೆಗಳ ಬಳಕೆಯನ್ನ ಸ್ಟಾಪ್ ಮಾಡುವಂಥದ್ದು. ಸೊ ಪ್ರಸ್ತುತ ಆಧಾರನ್ನ ತೋರಿಸಿ ಪ್ರಯಾಣ ಮಾಡುವಂತ ವ್ಯವಸ್ಥೆ ಇದೆ, ಆದ್ರೆ ಮುಂದಿನ ದಿನಗಳಲ್ಲಿ ಸ್ಮಾರ್ಟ್ ಚಿಪ್ ಹಾಗೆ KYC ವ್ಯವಸ್ಥೆ ಮೂಲಕ ಫಲಾನುಭವಿಯ ಸಂಪೂರ್ಣ ಮಾಹಿತಿ ಪರಿಶೀಲಿಸಬಹುದು ಸ್ನೇಹಿತರೆ. ಹೀಗಾಗಿ ಬೇರೆ ಯಾರಾದ್ರೂ ನಕಲಿ ದಾಖಲೆ ಬಳಸ್ಕೊಂಡು ಉಚಿತ ಪ್ರಯಾಣವನ್ನ ಮಾಡುವಂತ ಸಾಧ್ಯತೆ ಬಹಳ ಕಡಿಮೆ ಆಗಿರುತ್ತೆ. ಸೊ ಸಾರಿಗೆ ಇಲಾಖೆ ಮೂಲಗಳ ಪ್ರಕಾರ ಯಾರು ಉಚಿತವಾಗಿ ಪ್ರಯಾಣಿಸ್ತಿದ್ದಾರೆ ಅನ್ನುವಂತ ಮಾಹಿತಿ ಸರ್ಕಾರಕ್ಕೆ ನೇರವಾಗಿ ಸಿಗುತ್ತೆ. ಸೊ ಹೀಗಾಗಿ ಕಂಪ್ಲೀಟ್ ಆಗಿ ನಾವು ಟ್ರ್ಯಾಕ್ ಮಾಡಬಹುದು ಅನ್ನುವಂಥದ್ದು ಸರ್ಕಾರ ನಿರ್ಧಾರ. ಸೊ ಹಾಗಾದ್ರೆ ನೀವು ಕೇಳ್ಬೋದು, ಇದನ್ನ ನಾವು ಬೇರೆ ಕಡೆ ಯೂಸ್ ಮಾಡಬಹುದಾ? ಈ ಸ್ಮಾರ್ಟ್ ಕಾರ್ಡ್ ನ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಇದು ಕೇವಲ ಬಸ್ ಪ್ರಯಾಣಕ್ಕೆ ಮಾತ್ರ ಸೀಮಿತ ಆಗಿರೋದಿಲ್ಲ. ಸೊ ಈ ಕಾರ್ಡ್ ನ್ಯಾಷನಲ್ ಕಾಮನ್ ಮೊಬಿಲಿಟಿ ಕಾರ್ಡ್ ಆಗಿರುತ್ತೆ ಅಥವಾ NCMC ಮಾದರಿಯಲ್ಲಿರುತ್ತೆ ಸ್ನೇಹಿತರೆ. ಅಂದ್ರೆ ಈಸಿಯಾಗಿ ಹೇಳಬೇಕು ಅಂತಂದ್ರೆ, ಭವಿಷ್ಯದಲ್ಲಿ ಮೆಟ್ರೋ ಸೇರಿದಂತೆ ಇತರ ಸಾರಿಗೆ ವ್ಯವಸ್ಥೆಗಳಲ್ಲೂ ಬಳಸುವಂತ ಸಾಧ್ಯತೆ ಇದೆ. ಸೊ ಒಂದು ಕಾರ್ಡ್ ಮೂಲಕ ಹಲವು ಸಾರಿಗೆ ವ್ಯವಸ್ಥೆಗಳನ್ನ ಬಳಸುವಂತ ವ್ಯವಸ್ಥೆ ಒಂದು ರೂಪಿಸಬಹುದು, ಬಟ್ ಇನ್ನೂ ಅದು ಇಂಪ್ಲಿಮೆಂಟ್ ಆಗಿಲ್ಲ. ಸೊ ಇಲ್ಲಿ ಇನ್ನೊಂದು ಶಕ್ತಿ ಯೋಜನೆ ಜಾರಿಗೆ ಬಂದ ನಂತರ ನಾನು ಡಿಟೇಲ್ ಆಗಿ ನೋಡ್ತಾ ಇದ್ದೆ. ಸೊ ರಾಜ್ಯದಲ್ಲಿ ಸರ್ಕಾರಿ ಬಸ್ ಗಣನೀಯವಾಗಿ ಹೆಚ್ಚಾಗಿದೆ. ಸಾರಿಗೆ ಇಲಾಖೆ ಮಾಹಿತಿ ಪ್ರಕಾರ ಪ್ರತಿದಿನ ಸರಾಸರಿ 75,68,000 ಜನ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸ್ತಿದ್ದಾರೆ. ಇದೊಂದು ದೊಡ್ಡ ಸಂಖ್ಯೆ, ಸೊ ಸಾಧಾರಣ ಸಂಖ್ಯೆ ಅಲ್ಲ. ಈ ಕಾರಣಕ್ಕಾಗಿ ಸರ್ಕಾರ ಯೋಜನೆಯನ್ನ ಇನ್ನಷ್ಟು ವ್ಯವಸ್ಥೆಗೊಳಿಸೋದಕ್ಕೆ ಈ ಒಂದು ಸ್ಮಾರ್ಟ್ ಕಾರ್ಡ್ ವ್ಯವಸ್ಥೆ ತರೋದಕ್ಕೆ ಮುಂದಾಗಿರುವಂಥದ್ದು. ಸೊ ಇದು ನಮಗೆ ಕಷ್ಟ ಆಗುತ್ತೆ ಅನ್ನುವಂಥದ್ದಲ್ಲ, ಇದು ಇನ್ನೂ ನಮ್ಮನ್ನ ಈಸಿ ಮಾಡಿಸುತ್ತೆ. ಸೊ ಇಲ್ಲಿ ಸಚಿವ ಭೈರತಿ ಸುರೇಶ್ ಅವರ ಪ್ರಕಾರ ಶಕ್ತಿ ಯೋಜನೆ ಆರಂಭ ಆದ ಬಳಿಕ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಇದೆಯಲ್ಲ ಸುಮಾರು 40% ಹೆಚ್ಚಳ ಆಗಿದೆಯಂತೆ. ಕೋಟ್ಯಾಂತರ ಮಹಿಳೆಯರು ಈ ಯೋಜನೆಯ ಪ್ರಯೋಜನವನ್ನ ಪಡಿತಾ ಇದ್ದಾರೆ. ಸೊ ಹೀಗಾಗಿ ಈ ಯೋಜನೆಯನ್ನ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗುವಂತ ಉದ್ದೇಶದಿಂದ ಸ್ಮಾರ್ಟ್ ಕಾರ್ಡ್ ವ್ಯವಸ್ಥೆ ಜಾರಿಗೆ ತರಲಾಗುತ್ತೆ. ಸೊ ಹಾಗಾದ್ರೆ ನೀವು ಕೇಳ್ಬೋದು, ಈ ಸ್ಮಾರ್ಟ್ ಕಾರ್ಡ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಕೊಂಡು, ಯಾವಾಗ ಇದರ ವಿತರಣೆ ಆಗುತ್ತೆ ಅಂತ. ಸೊ 3 ಕೋಟಿಗೂ ಹೆಚ್ಚು ಜನರಿಗೆ ಕಾರ್ಡ್ ಅನ್ನ ವಿತರಿಸಬೇಕು ಅನ್ನೋದು ಈಗ ಒಂದು ದೊಡ್ಡ ಯೋಜನೆ ಆಗಿದೆ. ಸೊ ಈ ಕಾರಣಕ್ಕೆ ಕಾರ್ಡ್ ತಯಾರಿಸೋದಕ್ಕೆ ಜಾಗತಿಕ ಟೆಂಡರ್ ಅನ್ನ ಕರೆಯಲಾಗ್ತಾ ಇದೆ. ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಕಂಪನಿಗಳಿಂದ ಟೆಂಡರ್ ಅನ್ನ ಆಹ್ವಾನಿಸಲಾಗುತ್ತೆ. ನಂತರ ಪೈಲಟ್ ಪ್ರಾಜೆಕ್ಟ್ ಮೂಲಕ ಆರಂಭಿಕ ಹಂತದಲ್ಲಿ ಕಾರ್ಡ್ ವಿತರಣೆ ಶುರುವಾಗುತ್ತೆ ಸ್ನೇಹಿತರೆ. ಅದರ ಒಂದು ಸಕ್ಸಸ್ ಆದ್ಮೇಲೆ ರಾಜ್ಯದಾದ್ಯಂತ ವಿಸ್ತರಣೆ ಶುರುವಾಗುತ್ತೆ. ಬಟ್ ಈಗಲೇ ನೀವು ಎಲ್ಲಿ ಸಲ್ಲಿಸಬೇಕು ಏನು ಅನ್ನುವಂಥದ್ದು ಸರ್ಕಾರ ಇನ್ನೂ ಕೂಡ ಆದೇಶ ಕೊಟ್ಟಿಲ್ಲ. ಬಟ್ ಇಲ್ಲಿ ಈ ಒಂದು ಸಭೆಯಲ್ಲಿ ಇನ್ನೊಂದು ಮೇಜರ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಮಹತ್ವದ ಒಂದು ನಿರ್ಧಾರ ಏನಪ್ಪಾ ಅಂತಂದ್ರೆ, ರಾಜ್ಯ ಸರ್ಕಾರದ ಅನುದಾನದ ಅಡಿಯಲ್ಲಿ 1000 ಹೊಸ ಬಸ್ಗಳನ್ನ ಖರೀದಿ ಮಾಡಲಾಗ್ತಾ ಇದೆ. ಅಂದ್ರೆ ಕೇಂದ್ರ ಸರ್ಕಾರದ ಅನುದಾನದಲ್ಲಿ 4000 ಎಲೆಕ್ಟ್ರಿಕ್ ಬಸ್ಗಳನ್ನ ಖರೀದಿಸುವಂತ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಈ ಬಸ್ಗಳನ್ನ ಹಂತ ಹಂತವಾಗಿ ಖರೀದಿಸಿ KSRTC ಆಗಿರ್ಬೋದು, BMTC ಆಗಿರ್ಬೋದು, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಆಗಿರ್ಬೋದು, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಗಳಿಗೆ ಹಂಚಿಕೆಯನ್ನ ಮಾಡಲಾಗುತ್ತೆ ಸ್ನೇಹಿತರೆ. ಇದು ಪ್ರೊಸೆಸ್ ನಿಮ್ಗೆ ಟೈಮ್ ತಗೊಳುತ್ತೆ, ಬಟ್ ಎಕ್ಸ್ಟ್ರಾ ಬಸ್ಗಳು ಬರುತ್ತೆ. ಸೊ ಈಗ ನೀವು ಕೇಳ್ಬೋದು, ಮೇಡಮ್ ಈಗ ನೀವು ಸ್ಮಾರ್ಟ್ ಕಾರ್ಡ್, ಶಕ್ತಿ ಕಾರ್ಡ್ ಬಗ್ಗೆ ಆಗಿರ್ಬೋದು, 1000 ಬಸ್ ಇವೆಲ್ಲದ್ರ ಬಗ್ಗೆ ಹೇಳಿದ್ರಲ್ವಾ, ಸಚಿವ ಸಂಪುಟ ಆಲ್ರೆಡಿ ಒಪ್ಪಿಗೆ ಕೊಟ್ಟಿದ್ಯಾ ಅಂತ ಹೇಳ್ಕೊಂಡು. ಬಟ್ ನಿಮ್ಗೆ ನೆನಪಿರ್ಬೋದು, ಫೆಬ್ರವರಿ 12 ಸಚಿವ ಸಂಪುಟ ಸಭೆ ನಡೆಯುತ್ತೆ. ಅಲ್ಲಿ ಶಕ್ತಿ ಯೋಜನೆಗೆ ಸ್ಮಾರ್ಟ್ ಕಾರ್ಡ್ ವಿತರಿಸುವ ಬಗ್ಗೆ ನಿರ್ಧಾರವನ್ನ ಅಲ್ಲೇ ತೆಗೆದುಕೊಳ್ಳಲಾಗಿತ್ತು. ಯೋಜನೆಯ ಸಮರ್ಪಕ ಅನುಷ್ಠಾನಕ್ಕಾಗಿ 4 ಸಾರಿಗೆ ನಿಗಮಗಳ ಮೂಲಕ ಕಾರ್ಡ್ ಅನ್ನ ವಿತರಿಸೋದಕ್ಕೆ ಒಪ್ಪಿಗೆ ಕೂಡ ನೀಡಲಾಗಿತ್ತು ಸ್ನೇಹಿತರೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮವನ್ನ ರಾಜ್ಯ ಮಟ್ಟದ ನೋಡಲ್ ಸಂಸ್ಥೆಯಾಗಿ ನೇಮಿಸೋದಕ್ಕೆ ನಿರ್ಧಾರವನ್ನ ಕೈಗೊಂಡಿದ್ರು. ಸೊ ಹಾಗಾಗಿ ಡಿಸ್ಕಷನ್ ಎಲ್ಲ ಆಗಿದೆ, ಬಟ್ ಇಂಪ್ಲಿಮೆಂಟ್ ಆಗ್ಬೇಕಷ್ಟೇ. ಒಟ್ಟಾರೆಯಾಗಿ ಹೇಳೋದಾದ್ರೆ
ಶಕ್ತಿ ಯೋಜನೆ ನಿಲ್ಲಿಸುವಂತ ಯಾವುದೇ ಸೂಚನೆ ಇಲ್ಲ. ತುಂಬಾ ಜನಕ್ಕೆ ಒಂದು ಡೌಟ್ ಇದೆ, ಫ್ರೀ ಬಸ್ ಇನ್ ಮುಂದೆ ಸಿಗುತ್ತಾ ಇಲ್ವಾ ಅಂತ ಹೇಳ್ಕೊಂಡು. ಬಟ್ ಇಲ್ಲಿ ನಿಮಗೆ ಪರಿಣಾಮಕಾರಿಯಾಗಿ ನಡೆಸೋದಕ್ಕೆ ಸರ್ಕಾರ ಸ್ಮಾರ್ಟ್ ಕಾರ್ಡ್ ವ್ಯವಸ್ಥೆಯನ್ನ ತರೋದಕ್ಕೆ ರೆಡಿ ಆಗಿದೆ. ಸೊ ಮಹಿಳೆಯರಿಗೆ ಉಚಿತ ಸ್ಮಾರ್ಟ್ ಕಾರ್ಡ್ ಸಿಗತ್ತೆ, ಪುರುಷರಿಗೆ ರೀಚಾರ್ಜ್ ಮಾಡಬಹುದಾದಂತ ಒಂದು ವಿಶೇಷ ಕಾರ್ಡ್ ಸಿಗತ್ತೆ. ಆಧಾರ್ ತೋರಿಸೋ ಬದಲು ಕಾರ್ಡ್ ಅನ್ನ ಸ್ವೈಪ್ ಮಾಡಿ ಟಿಕೆಟ್ ಪಡೆಯುವಂತ ವ್ಯವಸ್ಥೆ ಇನ್ನು ಮುಂದೆ ಬರುತ್ತೆ ಸ್ನೇಹಿತರೆ. ನಕಲಿ ದಾಖಲೆಗಳಿಗೆ ಕಡಿವಾಣ ಬೀಳುತ್ತೆ. ಜೊತೆಗೆ ಭವಿಷ್ಯದಲ್ಲಿ ಮೆಟ್ರೋ ಸೇರಿದಂತೆ ಇತರ ಸಾರಿಗೆ ವ್ಯವಸ್ಥೆಗಳ ಜೊತೆಗೆ ಈ ಕಾರ್ಡ್ ಸಂಪರ್ಕ ಹೊಂದುವಂತ ಸಾಧ್ಯತೆ ಇದೆ. ಸೊ ಹಾಗಾಗಿ ಶಕ್ತಿ ಯೋಜನೆಯ ಈ ಒಂದು ಹೊಸ ಸ್ಮಾರ್ಟ್ ಕಾರ್ಡ್ ವ್ಯವಸ್ಥೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ಇಂಪ್ಲಿಮೆಂಟ್ ಆದ್ರೆ ಒಳ್ಳೇದು ಅಂತ ಅನ್ಸುತ್ತಾ? ಈ ನಿರ್ಧಾರ ಒಳ್ಳೇದಾ? ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಈ ಒಂದು ಸ್ಮಾರ್ಟ್ ಕಾರ್ಡ್ ಬಗ್ಗೆ ಇನ್ನೊಂದಷ್ಟು ಜನರಿಗೆ ಮಾಹಿತಿ ಸಿಗಬೇಕು ಅಂತಂದ್ರೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಗ್ರೂಪ್ಗೆ ತಪ್ಪದೆ ಈಗಲೇ ಶೇರ್ ಮಾಡಿ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.